ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ನಿಮ್ಮ ಒಂದು SLC ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆಯ ಸಂಪೂರ್ಣವಾದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ಈ ಪ್ರಶ್ನೆಗಳನ್ನು ಓದಿದರೆ ಸಾಕು, ನೀವು ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಈ ಪ್ರಶ್ನೆಗಳನ್ನು ನಾನು ಕೊಟ್ಟಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಸರಿಯಾದ ರೀತಿಯಲ್ಲಿ ಓದಿದರೆ ನೀವು ಗ್ಯಾರಂಟಿ ಅವು 70 ಮಾರ್ಕ್ಸ್ ತೊಗೊಳ್ತೀರಾ. ನೀವು ನೆಗ್ಲೆಕ್ಟ್ ಮಾಡಿದರೆ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ವೆಬ್ ಕಾಸ್ಟಿಂಗ್ ಇರೋದರಿಂದ ನೆಗ್ಲೆಕ್ಟ್ ಮಾಡಿಬಿಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬನ್ನಿ ಶುರು ಮಾಡೋಣವೇ. ನಾನು ಪ್ರತಿಯೊಂದು ಲೆಸನ್ ಪ್ರಕಾರ ಹೋಗ್ತೇನೆ. ಯಾವ್ಯಾವ ಲೆಸನಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವು ಸರಿಯಾದ ರೀತಿಯಲ್ಲಿ ಹೇರ್ಫೋನ್ ಹಾಕ್ಕೊಳ್ರಿ, ಹೇರ್ಫೋನ್ ಹಾಕ್ಕೊಂಡು ಕೇಳ್ರಿ. ಇಲ್ಲಾಂದರೆ ಸ್ಪೀಡ್ ಆದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಮನನ ಮಾಡ್ಕೊಳ್ರಿ. ಓಕೆ, ಬನ್ನಿ ಶುರು ಮಾಡೋಣ. ಗದ್ಯ 1ರಲ್ಲಿ ಯುದ್ಧದ ಬಗ್ಗೆ ಮಾತಾಡೋಣ. ಯುದ್ಧ ಎಂಬ ಒಂದು ಗದ್ಯದಲ್ಲಿರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು. ರಾಹಿಲ್ಲನು ಯಾರು? ರಾಹಿಲ್ ಸೈನ್ಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದಂತಹ ಒಬ್ಬ ಡಾಕ್ಟರ್. ನೆಕ್ಸ್ಟ್, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಅಂತ ಇದೊಂದು ಪ್ರಶ್ನೆ ಕೇಳ್ತಾರೆ. ಗಡಿ ಪ್ರದೇಶದಲ್ಲಿ ಬ್ಲಾಕ್ ಔಟ್ ನಿಯಮವನ್ನು ಶತ್ರು ಸೈನಿಕರ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಕ್ಕೆ ಪಾಲಿಸಲಾಗ್ತದೆ, ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ರಾಹಿಲನಿಗೆ ನದಿಯಲ್ಲಿ ಈಜಲು ಏಕೆ ಕಷ್ಟವಾಗುತ್ತಿತ್ತು? ಸೈನಿಕ ಉಡುಪಿನಲ್ಲಿ ಇದ್ದುದರಿಂದ ರಾಹಿಲನಿಗೆ ನದಿಯಲ್ಲಿ ಈಜಲು ಕಷ್ಟವಾಗ್ತಿತ್ತು. ಹೆಂಗಸೊಬ್ಬಳು ಮಗಳಿಗೆ ಏನೆಂದು ಸಾಂತ್ವನ ಮಾಡುತ್ತಿದ್ದಳು ಅಂದರೆ, ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲೆಯಲ್ಲಿ ನಾನು ಯಾರನ್ನು ಕರೆಯಿರಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟು. ನೆಕ್ಸ್ಟು, ರಾಹಿಲನು ಮುದುಕಿಯು ಎಲ್ಲಿ ಅಡಗಿಸಿಟ್ಟಳು ಅಂದರೆ, ರಾಹಿಲನನ್ನು ಮುದುಕಿಯು ಸೊಸೆ ಮಲಗಿದ್ದ ಕೋಣೆಯ ಮಂಚದಡಿಯಲ್ಲಿ ಅಡಗಿಸಿಟ್ಟಿದ್ದಳು. ನೆಕ್ಸ್ಟ್, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯಾವುದು ಅಂದರೆ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧ. ನೆಕ್ಸ್ಟ್, ಮುದುಕಿಯು ದೀಪವನ್ನು ರಾಹಿಲನ ಬಳಿ ತಂದು ಏನೆಂದು ಪ್ರಶ್ನಿಸಿದಳು? ಮುದುಕಿಯು ದೀಪವನ್ನು ರಾಹಿಲನ ಬಳಿ ತಂದು, ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೆ ಅಂತ ಕೇಳಿದಳು. ನೆಕ್ಸ್ಟು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳಿದನು ಅಂದರೆ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವೇ ಗೊತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವೆಂದು ಹೇಳ್ತಾನೆ. ನೆಕ್ಸ್ಟು, ನಿರ್ಜೀವವಾಗಿರುವಂತಹ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ಅಂದರೆ, ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ, ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗನನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇನಲ್ಲ ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಹೇಳಿದಳು. ನೆಕ್ಸ್ಟ್, ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ರಾಹಿಲನು ಈಜಿ ದಡ ಸೇರಿದ ಮೇಲೆ ಅವನ ಮನಸ್ಸಿನಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಅಂತ ಕೇಳ್ತಾರೆ. ಪ್ರಶ್ನೆ, ಅಯ್ಯೋ, ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ? 1 ಪಾಯಿಂಟ್. ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು? ಬ್ಲಾಕ್ಔಟ್ ನಿಯಮ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡ್ತವೆ. ನೆಕ್ಸ್ಟು, ಅದು ಇಂಪಾರ್ಟೆಂಟ್. ಮೊದಲೇ ಅಧ್ಯಾಯದಲ್ಲಿ ಗದ್ಯ 2 ಫೆಬ್ರವರಿಯಲ್ಲಿ ಇಂಪಾರ್ಟೆಂಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಬನ್ನಿ. ಶ್ರೀರಾಮನ ತಂದೆಯ ಹೆಸರು ಕೇಳ್ತಾರೆ, ದಶರಥ. ಮಂತ್ರಾಂಗಾಶ್ರಯದಲ್ಲಿ ವಾಸವಾಗಿದ್ದಂತಹ ತಪಸ್ವಿನಿ ಯಾರು ಅಂದರೆ, ಮತಂಗಾಶ್ರಮದಲ್ಲಿ ವಾಸವಾಗಿದ್ದಂತಹ ತಪಸ್ವಿನಿ ಶಬರಿ ಅಂತ ನಾವು ಹೇಳ್ಬೋದು. ಮಧುಪರ್ಕ ಎಂದರೇನು ಅಂದರೆ, ಅತಿಥಿಗಳಿಗೆ ನೀಡುವ ಮೊಸರು, ತುಪ್ಪ, ಹಾಲು, ಜೇನುತುಪ್ಪ, ಸಕ್ಕರೆ ಮಿಶ್ರಿತ ಪಾನೀಯ. ಜಟಿಲ ಕಬರಿ ಎಂದು ಯಾರನ್ನು ಕರೆಯಲಾಗಿದೆ ಅಂದರೆ, ಶಬರಿಯನ್ನು ಜಟಿಲ ಕಬರಿ ಎಂದು ಕರೆಯಲಾಗಿದೆ. ರಾಮನು ಪ್ರೇಮ ಶುದ್ಧೆ ಎಂದು ಯಾರನ್ನು ಕರೆದಿದ್ದಾನೆ ಅಂದರೆ, ಶಬರಿಯನ್ನು ಪ್ರೇಮ ಶುದ್ಧೆ ಎಂದು ರಾಮನು ಕರೆದಿದ್ದಾನೆ. ಅಂಜಿಸುವವರು ಅಂಜುವಂತೆ ಮಾಡಿದವನು ಯಾರು ಅಂದರೆ, ಅಂಜಿಸುವವರು ಅಂಜುವಂತೆ ಮಾಡಿದವನು ರಾಮ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳು ಉತ್ತರಿಸಿರಿ. ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಎಂದು ತಿಳಿಸಿ ಅಂತ ಹೇಳ್ತಾರೆ. 2 ಪಾಯಿಂಟ್ ಬರೀಬೇಕಾಗತ್ತೆ. ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೆಜಿಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯ ಕೆಡಲು ಲೋಕಕ್ಕೆ ಧೈರ್ಯ ನೀಡುವವರು ಯಾರು?
ಇದು ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು, ಆತಿಥ್ಯ ಸ್ವೀಕರಿಸಿದಂತಹ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳ್ತಾರೆ ಅಂದರೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು, ನಿನ್ನ ಸುಖದಲ್ಲಿ ನಮ್ಮ ಸುಖ ಕಂಡೆವು, ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು, ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳ್ತಾರೆ. ನೆಕ್ಸ್ಟು, ಶಬರಿ ಶ್ರೀರಾಮನ ಗುಣಗಾನಗಳನ್ನು ಹೇಗೆ ಹಾಡಿ ಹೊಗಳುತ್ತಾಳೆ ಅಂದರೆ, ಅದನ್ನು ಈ ಪ್ರಶ್ನೆ ಕೇಳ್ತಾರೆ. ದಶರಥನ ಮಗನಂತೆ ಸಾಧು, ಸಜ್ಜನರ ಮಿತ್ರನಂತೆ ಧೀರ, ಶೂರ ವೀರ ಗಂಭೀರ, ಸದ್ಗುಣಗಳ ಸಾರನಂತೆ, ಎದುರುವಂತೆ ಬಿಲ್ಲು ಹಿಡಿದು ಬರುವನಂತೆ, ಆದರೂ ತುಂಬ ಸೌಮ್ಯ ಸ್ವಭಾವದಂತೆ, ಮಗುವಿನಂತೆ ಕಾಣುವನಂತೆ, ರಾಜ ಪದವಿಯ ತ್ಯಾಗ ಮಾಡಿದನಂತೆ, ತಪಸ್ವಿ ತನವ ಹಿಡಿದನಂತೆ, ತಮ್ಮನೊಡನೆ ಕಾಡಿಗೆ ಬರಲು ಮನದಲ್ಲಿ ಭಯವೇ ಇಲ್ಲವಂತೆ, ಕೆಟ್ಟ ಕನಸಿನ ರಾತ್ರಿಯನ್ನು ಕಳೆಯುವ ಸುಂದರವಾದ ಬೆಳಗಿನಂಥವನು, ಗುರುಗಳು ತಪಸ್ವಿಗಳು ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನ್ನು ಎಂದು ಕಾಣುವೆವು ಎಂದು ಶಬರಿ ಶ್ರೀರಾಮನ ಗುಣಗಾನ ಮಾಡುತ್ತಾ ಹಾಡಿ ಹೊಗಳುತ್ತಾಳೆ. ನೆಕ್ಸ್ಟು, ಲಂಡನ್ ನಗರ. ಈ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ಬನ್ನಿ. ಲೆನ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಟ್ರಾಫಾಲ್ಗರ್ ಸ್ಕ್ವೇರ್ ಅಂತ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂದರೆ ಕಂಡುಬರುವ ಚೇರಿಂಗ್ ಕ್ರಾಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ವೆಸ್ಟ್ ಮಿನಿಸ್ಟರ್ ಅಬೆಯ ಬಗ್ಗೆ ನಿಬಂಧ ಬರೆದ ಕವಿಗಳು ಯಾರು ಅಂದರೆ ಅದು ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ರವರು ಬರೆದಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಇದರಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ, ಸ್ಟೋನ್ ಆಫ್ ಸ್ಕೋನ್ ಮೂಲ ಯಾವ ದೇಶದ ಅಂದರೆ ಸ್ಟೋನ್ ಆಫ್ ಸ್ಕೋನ್ ಮೂಲ ಸ್ಕಾಟ್ಲ್ಯಾಂಡ್ ದೇಶದ್ದಾಗಿರುತ್ತೆ. ನೆಕ್ಸ್ಟು, ಲಂಡನ್ನ ಹೆಣ್ಣು ಮಕ್ಕಳು ಯಾವ ಕೆಲಸಗಳಿಗೆ ನಿಯುಕ್ತರಾಗಿರುತ್ತಾರೆ ಅಂದರೆ, ಲಂಡನ್ನ ಹೆಣ್ಣು ಮಕ್ಕಳು ಟೈಪಿಸ್ಟ್, ಕಾರ್ಕೂನ್, ಶಿಪಾಯಿನಿ, ಅಮ್ಮಣ್ಣಿ, ಸಿನಿಮಾ ಗೃಹಗಳಲ್ಲಿ ಕೆಲಸಗಳಿಗೆ ನಿಯುಕ್ತರಾಗಿರುತ್ತಾರೆ. ನೆಕ್ಸ್ಟು, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ನೆಕ್ಸ್ಟು, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಅಂದರೆ, ಲಂಡನ್ನಿನ ಹೆಣ್ಣು ಮಕ್ಕಳು ಉಪಗ್ರಹದಲ್ಲಿ ಮಾಣಿಗಳಾಗಿ, ದೊಡ್ಡ ಅಂಗಡಿಗಳಲ್ಲಿ ಟೈಪಿಸ್ಟ್ ಆಗಿ, ಕಾರ್ಕೂನ್ರಾಗಿ ಹಾಗೂ ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿ ಕೊಡುವಂತಹ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು, ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ ಅಂದರೆ, ಪೋಯೆಟ್ಸ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲೀಷ್ ಲೇಖಕರಾದಂತಹ ಕಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಪ್ರಸಿದ್ಧ ವಿಮರ್ಶಕನಾದಂತಹ ಡ್ರೈಡನ್, ಬ್ರಿಟನ್ನಿನ ರಾಷ್ಟ್ರಕವಿ ವರ್ಡ್ಸ್ ವರ್ತ್, ಪ್ರಖ್ಯಾತ ನಾಟಕಗಾರ ಬೆನ್ ಜಾನ್ಸನ್ಸ್ ಮೊದಲಾದವರು ಸಮಾಧಿಗಳಿವೆ. ನೆಕ್ಸ್ಟ್, ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ, ಚೇರಿಂಗ್ ಕ್ರಾಸ್ ಓಣಿಯಲ್ಲಿರುವಂತಹ ಇಂಡಿಯಾ ಆಫೀಸ್ ಕುರಿತು ಬರೆಯಿರಿ ಅಂದರೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವಂತಹ ಓಣಿ ಚೇರಿಂಗ್ ಕ್ರಾಸ್ ಓಣಿಯಲ್ಲಿ ಇಂಡಿಯಾ ಆಫೀಸ್ ಇದೆ ಎಂದು ಅರ್ಥ. ನೆಕ್ಸ್ಟು, ರಾಜ ಮಂದಿರಗಳಲ್ಲಿರುವಂಥ ಮೂರ್ತಿಗಳ ಹೆಸರನ್ನು ತಿಳಿಸಿ ಅಂತ ಕೇಳ್ತಾರೆ. ರಾಜ್ಯ ಮಂದಿರದಲ್ಲಿ ಇರುವಂಥ ಸಿಂಧೆದೆಯ, ರಿಚರ್ಡ್ ಎರಡನೇ ಎಡ್ವರ್ಡ್, ಆಲ್ ಆಫ್ ಸ್ಟ್ಯಾಫರ್ಡ್ ಆ್ಯಂಡ್ ರಾಣಿ ಎಲಿಜಬೆತ್, 1ನೇ ಜೇಮ್ಸ್ ಮೊದಲಾದವರ ಅಲ್ಲಿ ಮೂರ್ತಿಗಳು ಇರ್ತವೆ, ನೆನ್ಪಿಟ್ಟುಕೊಳ್ರಿ. ನೆಕ್ಸ್ಟ್, ಭಾಗ್ಯಶಿಲ್ಪಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯವರು ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಂಕಣಬದ್ಧರಾಗಿರ್ತಾರೆ. ಇದು ಭಾಗ್ಯಶಿಲ್ಪಿಗಳ ಒಂದು ಗದ್ಯದಲ್ಲಿ ಬರುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಅಂದರೆ, ಕಾವೇರಿ ನದಿಗೆ ಸ್ಥಾಪಿಸಿದಂತಹ ಶಿವನ ಸಮುದ್ರ 1900 ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಆಗಿರುತ್ತಿದ್ದು. ನೆಕ್ಸ್ಟು, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಿಜೆಂಟ್ರಾಗಿ ಆಡಳಿತ ನಿರ್ವಹಿಸಿದವರು ಯಾರು ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಿಜೆಂಟ್ರಾಗಿ ಆಡಳಿತ ನಿರ್ವಹಿಸಿದವರು ಮಹಾರಾಣಿ ವಾಣಿ ವಿಲಾಸದವರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸ್ತಾರೆ ಅಂದರೆ, 1907ರಲ್ಲಿ ನ್ಯಾಯ ವಿಧೇಯಕ ಸಭೆಯನ್ನು ಸ್ಥಾಪಿಸ್ತಾರೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು, ವಿಶ್ವೇಶ್ವರಯ್ಯನವರು ಯಾವಾಗ ಎಲ್ಲಿ ಜನಿಸ್ತಾರೆ ಅಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 15 ಸೆಪ್ಟೆಂಬರ್ 1860ರಂದು ವಿಶ್ವೇಶ್ವರಯ್ಯ ಜನಿಸ್ತಾರೆ. ನೆಕ್ಸ್ಟು, ವಿಶ್ವೇಶ್ವರಯ್ಯನವರು ಆತ್ಮಚರಿತ್ರೆ ಯಾವುದು ಅಂದರೆ, ವಿಶ್ವೇಶ್ವರಯ್ಯನವರ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟು, ಇಲ್ಲಿ ವಿಶ್ವೇಶ್ವರಯ್ಯನವರು ತಾಯಿಯು ತನ್ನ ಸಂಸಾರವನ್ನು ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರಿಸಿದರು. ಏಕೆ ಅಂದರೆ, ತಾಯಿಯು ತನ್ನ ಸಂಸಾರವನ್ನು ವಿದ್ಯಾಭ್ಯಾಸಕ್ಕೆ ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸಕ್ಕಾಗಿ ಅವರು ತಮ್ಮ ಒಂದು ಸ್ಥಳವನ್ನು ಚೇಂಜ್ ಮಾಡ್ತಾರೆ.
ಇಷ್ಟು ಮೇನ್ ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ 3-4 ವಾಕ್ಯಗಳು ಈ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್. ಅಂದರೆ ನಾಲ್ವಡಿ ಕೃಷ್ಣರಾವ ಜಡೆಯವರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ಅಂದರೆ ವಾಣಿವಿಲಾಸ್ ಸಾಗರ ಅಣೆಕಟ್ಟು ನಿರ್ಮಾಣ 1907, ಕಾವೇರಿ ನದಿಗೆ ಅಡ್ಡಲಾಗಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ 1911ರಲ್ಲಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಶ್ನೆ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ, ಹಣಕಾಸು ನೀತಿಯನ್ನು ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವ ಅಂದರೆ 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ಸ್ ರಚಿಸ್ತಾರೆ. ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳನ್ನು ರಚಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಯನ್ನು ತರ್ತಾರೆ. ಇದು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಮೇನ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟು ಕ್ವಶನ್ಸ್ಗಳನ್ನು ಓದಿ ಪಾರ್ಟ್ 2ದಲ್ಲಿ ಇನ್ನು ಪದ್ಯಗಳಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಮತ್ತು ಎಲ್ಲವನ್ನು ಹೇಳ್ಕೊಡ್ತಾ ಇದ್ದೇನೆ. ಓಕೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.